ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆತ್ಮೀಯರಾದ ಎಲ್ಲರಿಗೂ ಮುಂಜಾನೆಯ ಶುಭ ವಂದನೆಗಳೊಂದಿಗೆ ಫೀಬಾ ಮೂಲಕ ಪ್ರಸಾರಗೊಳ್ಳುತ್ತಿರುವ ಈ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ಕರ್ತನ ನಾಮದಲ್ಲಿ ನಿಮ್ಮನ್ನು ಸ್ವಾಗತಿಸುತ್ತೇವೆ. ಆತ್ಮೀಯ ಚಿಂತನೆಯಲ್ಲಿ ಪರಿಶುದ್ಧ ಸತ್ಯವೇದದಿಂದ ವಚನ ಭಾಗಗಳನ್ನು ನೋಡಿಕೊಳ್ಳುವ ಹಾಗೆ ಈ ದಿನದಲ್ಲಿ 5ನೇ ಕೀರ್ತನೆಯಿಂದ ಕೆಲವು ವಚನಗಳ ಧ್ಯಾನದ ಸಮಯವನ್ನು ನೋಡಿಕೊಳ್ಳುವ ಹಾಗೆ 1ನೇ ವಚನವು ಹೀಗೆ ಬರೆದದೆ: ಯೆಹೋವನೇ, ನನ್ನ ಮಾತುಗಳಿಗೆ ಕಿವಿಗೊಡು, ನನ್ನ ಧ್ಯಾನವನ್ನು ಲಕ್ಷ್ಯಕ್ಕೆ ತಂದುಕೋ. ದಾವೀದನು ಬರೆದಿರುವ ಕೀರ್ತನಾ ಸಂಗ್ರಹದ ಒಂದು ಮಾತು. ಈ ಕೀರ್ತನೆಯನ್ನು ಓದಿಕೊಳ್ಳುವಾಗ 4ನೇ ಕೀರ್ತನೆಯ ಮುಂದುವರಿದ ಭಾಗವಾಗಿ ನೋಡಿಕೊಳ್ಳಬಹುದಾಗಿದ್ದು, ಕಳೆದ ದಿನದಲ್ಲಿ 4ನೇ ಕೀರ್ತನೆಯ 2 ವಚನಗಳ ಆಧಾರದಲ್ಲಿ ಕೆಲವು ಸಂಗತಿಗಳನ್ನು ನೋಡಿಕೊಂಡು ಬಂದವರಾಗಿದ್ದೇವೆ. 4ನೇ ಕೀರ್ತನೆಯ ಅಭ್ಯಾಸವು ಒಂದು ಸಾಯಂಕಾಲದ ಕೀರ್ತನೆಯಾಗಿ ಕಂಡುಬಂದರೆ 5ನೇ ಕೀರ್ತನೆಯು ಒಂದು ಉದಯ ಕಾಲದ ಕೀರ್ತನೆಯಾಗಿ ಕಂಡುಬರುತ್ತಾ ಇದೆಯಷ್ಟೇ. ಈ ಕೀರ್ತನಾ ಭಾಗಗಳನ್ನು ಅಭ್ಯಾಸಿಸುವಾಗ ದಾವೀದನಿಗೆ ಅಬ್ಷಾಲೋಮನು ವಿರುದ್ಧವಾಗಿರುವ ಸಮಯಗಳಲ್ಲಿ ಬರೆದಿರಬಹುದಾದ ಸಂದರ್ಭಗಳಾಗಿ ನೋಡಿಕೊಳ್ಳಬಹುದು. ಹೇಗೆಂದರೆ 4ನೇ ಕೀರ್ತನೆಯನ್ನು ಗಮನಿಸುವಾಗ ದಾವೀದನು ಕೇಳಿಕೊಳ್ಳುತ್ತಾ ಇದ್ದಾನೆ. ಅದೇ ಸಮಯದಲ್ಲಿ 5ನೇ ಕೀರ್ತನೆಯನ್ನು ಓದುವಾಗ ದೇವರನ್ನು ದಾವೀದನು ಕೇಳಿಕೊಳ್ಳುವನಾಗುತ್ತಿದ್ದಾನೆ. ಕಾರಣ, ಈಗ ಆತನ ಸಮಯ ಹಾಗೆಯೇ ಕಾಣಬರುತ್ತಾ ಇದೆಯಷ್ಟೆ. ಓದಿದಂತಹ ವಚನ ಭಾಗಕ್ಕೆ ನಮ್ಮ ಗಮನವನ್ನು ಧ್ಯಾನದ ಸಮಯವಾಗಿ ನೋಡಿಕೊಳ್ಳುವ ಹಾಗೆ 1ನೇ ವಚನದಲ್ಲಿ ಗಮನಿಸುವ ಪ್ರಕಾರ, ಯೆಹೋವನೇ, ನನ್ನ ಮಾತುಗಳಿಗೆ ಕಿವಿಗೊಡು, ನನ್ನ ಧ್ಯಾನವನ್ನು ಲಕ್ಷ್ಯಕ್ಕೆ ತಂದುಕೋ ಎಂದು ಹೇಳಬೇಕಾದರೆ ಇಲ್ಲಿ ದಾವೀದನು ಹೇಳುತ್ತಿರುವ ಪ್ರಾರ್ಥನೆಯ ಸಾಲುಗಳು ಆತ್ಮೀಯ ಜೀವಿತದಲ್ಲಿ ಕೆಲವು ವಿಷಯಗಳನ್ನು ಕಲಿಸಿಕೊಡುತ್ತಾ ಇವೆ. ಈ ರೀತಿಯ ಒಂದು ನಿರ್ದಿಷ್ಟವಾದ ಪ್ರಾರ್ಥನೆ ಮಾಡಬೇಕಾದರೆ ಅದಕ್ಕೆ ಪರಿಶುದ್ಧವಾದ ಧೈರ್ಯವು ಬಹಳ ಅವಶ್ಯಕ ಹಾಗೂ ಸಹಕಾರಿಯಾಗಿರುತ್ತದೆ. ಇಲ್ಲಿ ದಾವೀದನು 1ನೇ ವಚನಗಳಲ್ಲಿ 2 ವಿಷಯಗಳನ್ನು ಅನುಸರಿಸಿ ಮಾತನಾಡುತ್ತಾ ಇದ್ದಾನೆ. ಇಲ್ಲಿ ಆತನು ಯಾರೊಂದಿಗೆ ಈ ಮಾತುಗಳನ್ನು ಹೇಳುತ್ತಿದ್ದಾನೆ ಎಂದು ಚಿಂತಿಸುವುದಾದರೆ ಅದು ಬಹಳ ಕಷ್ಟ. ದೇವರೊಂದಿಗೆ ಅಥವಾ ಕರ್ತನೊಂದಿಗೆ, ಯೆಹೋವನೇ, ನನ್ನ ಮಾತುಗಳಿಗೆ ಕಿವಿಗೊಡು, ನನ್ನ ಧ್ಯಾನವನ್ನು ಲಕ್ಷ್ಯಕ್ಕೆ ತಂದುಕೋ ಎನ್ನುವಂಥದ್ದು. ಇಲ್ಲಿ ಕಿವಿಗೊಡು ಎಂಬ ಪದಕ್ಕೆ ಇಬ್ರಿಯ ಭಾಷೆಯಲ್ಲಿ ಗಮನಿಸುವ ಹಾಗೆ ಕಿವಿಗೆ ಕೈಗಳನ್ನು ಅಡ್ಡಲಾಗಿ ಇಟ್ಟು ಜಾಗೃತಿಯಾಗಿ ಕೇಳಿರಿ ಎಂಬ ಅರ್ಥದಲ್ಲಿ ನೋಡುವ ಹಾಗೆ ಸಾಮಾನ್ಯ ಜೀವಿತದಲ್ಲಿ ನಾವು ಗಮನಿಸುವಾಗ ನಾವು ಇನ್ನೊಬ್ಬರಿಂದ ಏನಾದರೂ ಕೇಳುವ ಸಂದರ್ಭಗಳಲ್ಲಿ ನಮ್ಮ ಕಿವಿಗಳಿಗೆ ಕೈಗಳನ್ನು ಸ್ವಲ್ಪ ಓರೆಯಾಗಿ ಇಟ್ಟು ಕೇಳಿಸಿಕೊಳ್ಳುವುದು ಸಹಜವಲ್ಲವೇ? ಇಲ್ಲಿ ಕೀರ್ತನಾಗಾರನ ಭಾವನೆಯೂ ಸಹ ಅದೇ ಆಗಿರಬಹುದು. ಕೈಗಳನ್ನು ಸ್ವಲ್ಪ ಓರೆಯಾಗಿ ಇರಿಸಿ ಕೇಳು ಎಂಬುವಂಥದ್ದು. ಅಂದರೆ, ನನ್ನ ರಾಜನೇ, ನನ್ನ ದೇವರೇ, ನನ್ನ ಅಂತರಾಳ ಧ್ವನಿಯನ್ನು ಕೇಳು ಎಂಬಂತಿದೆ. ತನ್ನ ರಾಜನನ್ನು, ತನ್ನ ಸೃಷ್ಟಿಕರ್ತನಾದ ದೇವರನ್ನು ಮಾತ್ರವೇ ದಾವೀದನು ಹೀಗೆ ಕೇಳುವುದರಲ್ಲಿ ಕೇಳಿಕೊಳ್ಳುವನಾಗುತ್ತಿದ್ದಾನೆ. ಈ ರೀತಿಯ ಅತಿ ಉನ್ನತವಾದ ಮಾತುಗಳು, ಪದಗಳು ಸೃಷ್ಟಿಕರ್ತನ ಬಳಿಯೇ ಕೇಳಿಕೊಳ್ಳಬೇಕಾದರೆ ಇಲ್ಲಿ ನಿರ್ಲಕ್ಷ್ಯವಾಗಲಿ ಅಥವಾ ಯಾವುದೇ ರೀತಿಯ ಅಪನಂಬಿಕೆಯ ಸಂದರ್ಭಗಳಾಗಲಿ ಕಂಡುಬರದೆ ಪರಿಶುದ್ಧವಾದ ಧೈರ್ಯದಲ್ಲಿಯೇ ಕರ್ತನ ಬಳಿಯೇ ಕೇಳಿಕೊಳ್ಳಬೇಕಾಗಿದೆ. ಈ ಧೈರ್ಯವನ್ನು ಹೊಂದಿದವನಾಗಿದ್ದರಿಂದಲೇ ಒಂದು ನಿರ್ದಿಷ್ಟವಾದ ಆಲೋಚನೆಯೊಂದಿಗೆ ದಾವೀದನ ಪ್ರಾರ್ಥನೆ. ಖಂಡಿತವಾಗಿಯೂ ದಾವೀದನ ಮನವಿಯನ್ನು ದೇವರು ಕೇಳಬೇಕಾದ ಸಮಯವೂ ಇದೇ ಆಗಿದೆ ಎಂಬುದು ದಾವೀದನ ನಂಬಿಕೆ. ತನ್ನ ಗತಿಸಿದ ದಿನಗಳಲ್ಲಿ ಸೌಲನ ಕೈಯಿಂದ ಅಥವಾ ಆತನ ಸೈನ್ಯದಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಹೋಗುತ್ತಿರುವಾಗ 1ನೇ ಸಮುವೇಲನ ಪುಸ್ತಕದ 23ನೇ ಅಧ್ಯಾಯದ 7ರಿಂದ 29ನೇ ವಚನಗಳ ನಡುವೆ ಗಮನಿಸಿಕೊಳ್ಳುವ ಹಾಗೆ ದಾವೀದನು ಸಿಗಬಹುದಾದ ಬಹಳ ಹತ್ತಿರದ ಒಂದು ಸನ್ನಿವೇಶ ಸೌಲನ ಕೈಗಳಲ್ಲಿ. ದಾವೀದನು ಸೌಲನ ಕೈಗಳಿಂದ ತಪ್ಪಿಸಲ್ಪಡುವುದನ್ನು ಗಮನಿಸಬಹುದು. ಇಂತಹ ಸಂದರ್ಭಗಳನ್ನು ಅನುಸರಿಸಿ ದಾವೀದನು ಪ್ರಾರ್ಥಿಸುತ್ತಾ ಇದ್ದಿರಬಹುದು. ದಾವೀದನು ನಂತರವಷ್ಟೇ ಅರಸನ ಪಟ್ಟವನ್ನು ಅಲಂಕರಿಸುತ್ತಿರುವುದು ಹಾಗೂ ಇತರೆ ಸಂಗತಿಗಳು ದಾವೀದನ ಜೀವಿತದಲ್ಲಿ ಮುಂದುವರೆದುದನ್ನು ಗಮನಿಸಿಕೊಳ್ಳಬಹುದಾಗಿದೆ. ಈ ಆತ್ಮೀಯ ಪ್ರಯಾಣದಲ್ಲಿ ಗಮನಿಸುವ ಹಾಗೆ ಪ್ರಾರ್ಥನೆಯನ್ನು ಕೇಳುವ ದೇವರು ಪಾಪಗಳನ್ನು ಕ್ಷಮಿಸಿ ಮರೆತು ಬಿಡುವ ದೇವರು ಆಗಿದ್ದಾನೆ. ಮಾನುಷಿಕ ಜೀವಿತವನ್ನು ಗಮನಿಸುವಾಗ ಅನೇಕ ಈ ರೀತಿಯ ಸಂಗತಿಗಳು ಜ್ಞಾಪಕಕ್ಕೆ ತಿರುಗುತ್ತಿರುವುದುಂಟು. ಆದರೆ ದೇವರು ಕ್ಷಮಿಸುವ ಆತನು. ದಾವೀದನು ಸಹ ಪ್ರಾರ್ಥಿಸುತ್ತಾ ಇದ್ದಾನೆ: ಯೆಹೋವನೇ, ನನ್ನ ಮಾತುಗಳಿಗೆ ಕಿವಿಗೊಡು, ನನ್ನ ಧ್ಯಾನವನ್ನು ಲಕ್ಷ್ಯಕ್ಕೆ ತಂದುಕೋ. ಈ ಆತ್ಮೀಯ ಪ್ರಯಾಣದಲ್ಲಿ ಕರ್ತನ ಹಸ್ತಕ್ಕೆ ಒಪ್ಪಿಸಿಕೊಡುವರಾಗೋಣವೇ? ಪ್ರಾರ್ಥನೆ ಮಾಡಿಕೊಳ್ಳುವರಾಗಿರೋಣ.
ನಂಬಿ ಪ್ರಾರ್ಥಿಸುವ ಎಲ್ಲರನ್ನೂ ಒಳ್ಳೆಯವನಾಗಿರುವ ಕರ್ತನು ತಾನೇ ಆಶೀರ್ವದಿಸಿ ಕಾಪಾಡಿ ನಡೆಸಲಿ. ಆಮೇನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.